ಹಾಸನ ಜಿಲ್ಲೆಯ ಸಮಸ್ತ ಪರಿಶಿಷ್ಟ ಪರಿಶಿಷ್ಟ ಪಂಗಡದ ನೌಕರರು ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತ್ತು ನೋವುಂಡಂತೆ ಎಲ್ಲ ಸ್ನೇಹಿತರಲ್ಲೂ ಕೂಡ ನೌಕರರಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿ ಪರವಾಗಿ ಭೀಮನ ಮನೆಗಳು. ಆದ್ಮೇಲೆ ಇವತ್ತಿನ ವಿಡಿಯೋ, ಇವತ್ತು ನಾವು ಹಾಸನಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ಇದೇ 28ನೇ ತಾರೀಕು ಆಗಸ್ಟ್ 28ರ 26ನೇ ಇಸ್ವಿಯಂದು ಕರ್ನಾಟಕ ರಾಜ್ಯ ಸರ್ಕಾರಿ SC/ST ನೌಕರರ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ SC/ST ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಏರ್ಪಡಿಸಿದೆ. ಈ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರು ಉದ್ಘಾಟಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಸಮನ್ವಯ ಸಮಿತಿಯ ಸರ್ವಕಾಲಿಕ ಮಾರ್ಗದರ್ಶಕರಾಗಿರುವಂಥ 20 ವರ್ಷಗಳಿಂದ ಮಾರ್ಗದರ್ಶನ ಮಾಡ್ತಿರುವಂಥ ಪರಮೇಶ್ವರ್ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಅದೇ ರೀತಿ ರಾಜ್ಯದ ಅಹಿಂದ ಸಮುದಾಯದ ಬಡ್ತಿ ಭಾಗ್ಯಗಳ ನೇತಾರ ಸಿದ್ದರಾಮಯ್ಯ ಸರ್ ಅವರು ದಿಕ್ಸೂಚಿ ಮಾತುಗಳನ್ನು ಆಡ್ತಿದ್ದಾರೆ. ಮತ್ತು ವಿಚಾರ ಸಂಕಿರಣದಲ್ಲಿ ನಮ್ಮ ಇಲ್ಲಿಯ DC ಆದಂಥ ಲತಾ ಕುಮಾರಿ ಮೇಡಮ್ರವ್ರನ್ನ ಆಹ್ವಾನಿಸೋಕ್ಕೆ ಬಂದಿದ್ವಿ. ಸಂವಿಧಾನದ ಆಶಯಗಳು ಮತ್ತು SC/ST ನೌಕರ ಅಧಿಕಾರಿಗಳ ಜವಾಬ್ದಾರಿಗಳು ಅಂತ ಇದಕ್ಕೆ ಆಹ್ವಾನಿಸ್ತಾ ಬಂದಿದ್ವಿ. ನಮ್ಮೆಲ್ಲರೂ ಈ ಮೂಲಕ ಮನವಿ ಮಾಡ್ಕೊಳ್ಳೋದು ಅಂದರೆ ಸ್ನೇಹಿತರೆ, ಅವತ್ತು 25ರಿಂದ 30,000 ಅಲ್ಲ 50,000 ಜನ ಒಂದು ನೌಕರು ಸೇರ್ಕೋಬೇಕು, ಐತಿಹಾಸಿಕ ದಾಖಲೆಯನ್ನು ಮಾಡಬೇಕು ಅನ್ನೋದು ನಮ್ಮ ಸಮನ್ವಯ ಸಮಿತಿಯ ಆಶಯ. ಸಂವಿಧಾನದ ಉಳಿವು, ದೇಶದ ಉಳಿವು, ಸಂವಿಧಾನದ ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ಸಂವಿಧಾನ ಉಳಿಬೇಕಾಗಿದೆ. ಸಂವಿಧಾನದ ಮೂಲಭೂತ ಹಕ್ಕುಗಳು, ನಮ್ಮ ಹಕ್ಕುಗಳು ಉಳಿಬೇಕು ಅಂದರೆ ನಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಈ ಹಿನ್ನೆಲೆ ತಾವೆಲ್ಲರೂ ಕೂಡ ನೌಕರರು, ನಿವೃತ್ತ ನೌಕರರು, ಕುಟುಂಬಸ್ಥರೆಲ್ಲ ಬರಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಜೊತೆ ಹಾಸನ ಜಿಲ್ಲೆಯ ಉಪಾಧ್ಯಕ್ಷರಂತೆ ಜಯರಾಮ್ ಸರ್ ಅವರಿದ್ದಾರೆ, ಹಾಸನ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸರ್ ಅವರಿದ್ದಾರೆ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಂತಂದು ವಿಜಯಕುಮಾರ್ ಸರ್ ಇದ್ದಾರೆ, ಹಿರಿಯ ಉಪಾಧ್ಯಕ್ಷರಂತೆ ಕೆಂಪಸಿದ್ದಿ ಅವರಿದ್ದಾರೆ, ಮತ್ತು ರಾಜ್ಯದ ಹಿರಿಯ ಉಪಾಧ್ಯಕ್ಷ ಮೋಹನ್ ಸರ್ ಇದ್ದಾರೆ, ಮತ್ತು ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಅವರಿದ್ದಾರೆ, ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ಅಧ್ಯಕ್ಷ ಜಲೇಂದ್ರ ಅವರಿದ್ದಾರೆ, ವೆಂಕಟೇಶ್ವರು, ಗಣಪತಿಯವರು ಎಲ್ಲ ಸ್ನೇಹಿತರು ಕೂಡ ಇದ್ದೀವಿ. ನಿಮ್ಮಲ್ಲಿ ವಿನಮ್ರ ಮನವಿ, ಕೇಂದ್ರ ಸಮಿತಿಯ ಪರವಾಗಿ ವಿನಮ್ರ ಮನವಿ, ದಯಮಾಡಿ ಬಾಬಾ ಸಾಹೇಬರು ಕಂಡಂಥ ಕನಸನ್ನು ನನಸು ಮಾಡಬೇಕಾದಂಥದ್ದು ಅವರ ಅವಿರತ ಹೋರಾಟದ ಫಲವಾಗಿ ಮೀಸಲಾತಿ ಪಡೆದಿರುವಂಥ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾಳಿನ ಭಾರತ ನಮ್ಮೆಲ್ಲರ ಭಾರತ ಆಗಬೇಕು ಅಂದರೆ 28/8/26ರಂದು ಬೆಂಗಳೂರಿನ ಶೃಂಗಾರ ಅರಮನೆ ಮೈದಾನದ ಶೃಂಗಾರ ಪ್ಯಾಲೇಸ್ನಲ್ಲಿ ಗೇಟ್ ನಂಬರ್ ನಡೆಯುವಂಥ ಸಮಾವೇಶ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಜೈ ಭೀಮ್, ಜೈ ಭಾರತ್.